ಹೇ ಗಾಯ್ಸ್, ಬ್ಯಾಕ್ ಆನ್ ಮೈ ಯೂಟ್ಯೂಬ್ ಚಾನಲ್ ಭಾವನಾಸ್ ವ್ಲಾಗ್ಸ್. ಇವತ್ತು ಹೊಸ ವೀಡಿಯೋನ ನೀವು ನೋಡ್ತಾ ಇದ್ದೀರಾ. ಆಲ್ರೆಡಿ ನಾನು ಈ ವಿಡಿಯೋ ಹಾಕಿ ಸ್ವಲ್ಪ ಟೈಮ್ ಆಗಬೇಕಿತ್ತು. ನಂದು ವಿಡಿಯೋ ಲ್ಯಾಪ್ಟಾಪಲ್ಲಿ ಫೋನಲ್ಲಿ ಎಲ್ಲ ಕಡೆ ಮಿಕ್ಸ್ ಇದ್ದಿದ್ದರಿಂದ ಸ್ವಲ್ಪ ಎಡಿಟ್ ಮಾಡೋಕ್ಕೂ ಟೈಮ್ ತಗೊಂತು. ಆ್ಯಂಡ್ ಇವತ್ತು ಫೈನಲಿ ವಿಡಿಯೋ ಬಂದು ಹಾಕ್ತಾಯಿದ್ದೀನಿ. ಹಾಗಾಗಿ ಬನ್ನಿ ಏನೆಲ್ಲ ಇರುತ್ತೆ ವೀಡಿಯೋದಲ್ಲಿ ಅಂತ ನಿಮಗೂ ಕೂಡ ಥಂಬ್ನೇಲ್, ಡಿಸ್ಕ್ರಿಪ್ಷನ್ ಬಾಕ್ಸ್ ಎಲ್ಲ ಕೂಡ ನೋಡಿ ಗೊತ್ತಾಗಿರುತ್ತೆ. ಆ್ಯಂಡ್ ಆಲ್ರೆಡಿ ವಿಡಿಯೋ ಪ್ಲೇ ಆಗ್ತಿರುತ್ತಲ್ಲ, ಸೊ ಇದು ನೋಡಿ ಗೊತ್ತಾಗಿರುತ್ತೆ. ಇವತ್ತು ಶರ್ಟ್ಗಳ ಮೇಲೆಲ್ಲ ಸಿಗ್ನೇಚರ್ ಡೇ ಅಂತ ಪ್ಲ್ಯಾನ್ ಮಾಡಿ ಫ್ರೆಂಡ್ಸ್ ಎಲ್ಲರೂ ಕೂಡ ಪ್ಲ್ಯಾನ್ ಮಾಡಿಬಿಟ್ಟು ಮಾಡಿದರು. ಮೇನ್ ಕ್ರೆಡಿಟ್ ಗೋಸ್ ಟು ಅಫ್ಸರ್ ಐಡಿಯಾ. ಇದು ಅಫ್ಸರ್ ಮತ್ತು ಸೌಂದರ್ಯ ಅವರೆಲ್ಲ ಸೇರ್ಕೊಂಡು ಐಡಿಯಾ ಮಾಡಿಬಿಟ್ಟು ಮಾಡಿದ್ದು. ಒಂದು ದಿವಸ ಇದಕ್ಕೋಸ್ಕರನೇ ಅಂತ ಕಾಲೇಜಿಗೆ ಹೋಗಿ ಎಲ್ಲ ಕೂಡ ಮುಗಿಸ್ಕೊಂಡು ಬಂದ್ವಿ. ಅದೇ ರೀತಿ ನಾನು ಕೂಡ ಎಲ್ಲರ ಶರ್ಟ್ಸ್ ಮೇಲೆ ಸೈನ್ ಮಾಡಿದೆ. ಅವರು ಕೂಡ ನನ್ನ ಏನು ಥಾಟ್ಸ್ಗಳೆಲ್ಲ ಬರೆದು ನಮ್ಮ ಬಗ್ಗೆ ಒಂದೊಂದು ಲೈನ್ 2 ಲೈನಲ್ಲಿ ಬರೆದು ಅವರು ಕೂಡ ವಾಪಸ್ಸು ಸೈನ್ ಎಲ್ಲ ಕೂಡ ಮಾಡಿದ್ರು. ಆ್ಯಂಡ್ ಇದರಲ್ಲಿ ರಾಜೇಶ್ವರಿ ಮ್ಯಾಮ್ ಬರೆದಿರೋದು ಸೈನ್ದು ವೀಡಿಯೋ ಲ್ಯಾಪ್ಟಾಪಲ್ಲೂ ಇಲ್ಲ, ಫೋನಲ್ಲೂ ಅದು ಹೆಂಗೆ ಮಿಸ್ ಆಯಿತು ಅಂತ ನನಗೂ ಗೊತ್ತಾಗಲಿಲ್ಲ. ಅದೊಂದು 2 ವೀಡಿಯೋ ಮಿಸ್ ಆಗಿತ್ತು. ಅದನ್ನು ಹುಡುಕಿ ಕೊನೆಗೂ ಸಿಕ್ಕಲಿಲ್ಲ. ಇನ್ನೊಂದು 2 ವೀಡಿಯೋಸ್ ಲಾಸ್ಟಲ್ಲಿ ಸಿಕ್ತು. ಸೊ ಹಂಗಾಗಿ ಮರ್ಜಪ್ ಮಾಡಿ ವೀಡಿಯೋ ಹಾಕೋಕ್ಕೂ ಇದು ಲೇಟ್ ಆಯಿತು. ಸೊ ಇವಾಗ ಒಂದು ಕಡೆಯಿಂದ ಎಲ್ಲರ ಶರ್ಟ್ಸ್ ಮೇಲೆ ನಾನು ಕೂಡ ಬರೆದು ಇವಾಗ ಅವರು ಕೂಡ ನನ್ನ ಶರ್ಟ್ಸ್ ಮೇಲೆ ಬರಿತಿದ್ದಾರೆ. ಸೊ ಏನೇ ಆಗಲಿ, ನಾವು ಯಾವುದೇ ಕಾಲೇಜಿಗೆ ಅಥವಾ ಎಲ್ಲೇ ನಾವು ಎಜುಕೇಷನ್ ಲೈಫಲ್ಲಿ ಅಂತ ಫಸ್ಟ್ ಕಾಲಿಟ್ಟಾಗ ನಾವು ಮಾಡ್ಕೊಳ್ಳೋ ಅಂಥ ಫ್ರೆಂಡ್ಶಿಪ್ ಅಥವಾ ನಾವೊಂದು ಗ್ರೂಪ್ ಅಂತ ಒಂದು ಕ್ರಿಯೇಟ್ ಮಾಡ್ತೀವಲ್ಲ, ಇಟ್ ಮ್ಯಾಟರ್ಸ್ ವೆರಿ ಮಚ್ ಅಂತಲೇ ಹೇಳ್ಬೋದು. ನನಗೆ ಎಲ್ಲ ಕಾಲೇಜಲ್ಲೂ ಒಂದು ಬಂಚ್ ಆಫ್ ಗ್ರೂಪೇ ಇರುತ್ತೆ. ಅಫ್ಕೋರ್ಸ್ ಇವಾಗ ನಾನು ಡಿಗ್ರಿ ಕಾಲೇಜಲ್ಲಾಗಿರ್ಬೋದು, PUC ಎಲ್ಲರಲ್ಲೂ ಒಂದು ಬಂಚ್ ಆಫ್ ಗ್ರೂಪ್ಸ್ ಇತ್ತು. ಐ ಡೋಂಟ್ ನೋ MBA ಹೆಂಗಾಗುತ್ತಂತ. ಕೊನೆಗೆ ನನಗೆ ಕ್ಲೋಸಾಗಿ ಈಗಲೂ ಉಳಿದಿರೋದು ಆ ಗ್ರೂಪ್ಗಳಲ್ಲಿ 2-3 ಅಷ್ಟೇ, ಆ ಥರನೂ ಉಳಿದಿರೋದು. ಇಲ್ಲೂ ಅಷ್ಟೇ ಒಂದು 11 ಮೆಂಬರ್ಸ್ ಇದ್ದರೆ ನಾನು ಇವಾಗ 1-2 ವೀಕ್ಸಿಂದ ಮನೇಲಿದ್ದೀವಿ. ಎಕ್ಸಾಮ್ಸ್ ಎಲ್ಲ ಆದಮೇಲೆ ನಂಗೆ ರೆಗ್ಯುಲರಾಗಿ ಕಾಂಟ್ಯಾಕ್ಟಲ್ಲಿರೋದು ಒಂದು 5 ಜನ ಅಷ್ಟೇ, ಬೇರೆ ಎಣಿಕೆ ಜನನೇ ಅಂತಲೇ ಹೇಳ್ಬೋದು. ಸೊ ಹಂಗಾಗಿ ಮೇಕ್ ವೈಸ್ ಫ್ರೆಂಡ್ಶಿಪ್ಸ್ ಅಂತಲೇ ಹೇಳ್ತೀನಿ. ನಿಮಗೆ ಯಾರು ಒಳ್ಳೇದು ಬಯಸ್ತಾರಲ್ಲ ಅಂಥವ್ರು ಸುತ್ತ ಇರೋದು ಒಳ್ಳೆಯದು. ಕೆಟ್ಟದ್ದು ಬಯಸೋರು ಸುತ್ತ ಇರೋದು ಅಫ್ಕೋರ್ಸ್ ಮೇಕ್ಸ್ ಅ ನ್ಯೂ ಲೆಸನ್ ಅಂತಾರೆ. ಬಟ್ ಒಳ್ಳೆಯವ್ರು ಬಯಸೋರು ಸುತ್ತ ಇದ್ದರೆ ನಿಮ್ಮದು ಆರೋಗ್ಯ ಚೆನ್ನಾಗಿರುತ್ತೆ, ನಿಮ್ಮದು ಮೈಂಡ್ಸೆಟ್ ಚೆನ್ನಾಗಿರುತ್ತೆ. ಅದೇ ರೀತಿ ನಾನು ಕೂಡ ಒಳ್ಳೆ ಫ್ರೆಂಡ್ಸ್ಗಳೇ ಸಿಕ್ಕಿದ್ರು. ಇಲ್ಲ ಅಂದಿದ್ರೆ ಈ 2 ಇಯರ್ಸ್ ಆಫ್ MBA ಜರ್ನಿ ಇಷ್ಟು ಬ್ಯೂಟಿಫುಲ್ಲಾಗಿ ಇರ್ತಾ ಇರಲಿಲ್ಲ ಅಂತಲೇ ಹೇಳ್ಬೋದು. ಕಾಲೇಜಲ್ಲಿ ತುಂಬ ಅಪ್ಸು ಡೌನ್ಸು, ಅದು ರೂಲ್ಸ್, ಇದು VT ರೂಲ್ಸ್ಗಳೆಲ್ಲ ಹೊಸದು. ಇದರಲ್ಲಿ ಮಾರಲ್ ಸಪೋರ್ಟ್ ಆಗಿರ್ಬೋದು, ಮೆಂಟಲಿ ಓವರ್ಕಮ್ ಮಾಡ್ಬೋದು ಅಂತೆಲ್ಲ ಕೂಡ ಸಪೋರ್ಟ್ ಮಾಡಿದ್ದು ನನ್ನ ಫ್ರೆಂಡ್ಸ್. ಸೊ ಅಫ್ಕೋರ್ಸ್ ನಿಮಗೆಲ್ಲರಿಗೂ ಗೊತ್ತಿರುತ್ತೆ ನಮ್ಮ ಗ್ರೂಪಲ್ಲಿ ನಾವು ಇದ್ದಿದ್ದು 10 ಮೆಂಬರ್ಸ್ ಅಥವಾ 11 ಮೆಂಬರ್ಸ್ ಯಾರ್ಯಾರು ಎಲ್ಲ ಗೊತ್ತಿರುತ್ತೆ. ಚಂದ್ರಕಾಂತ್, ಅಕ್ಷತ್, ಮಹೇಶ್ವರಿ, ಮದನ್, ಮನೋಜು, ಅಫ್ಸರು, ನವೀನು, ಸೌಮ್ಯ, ನವ್ಯ, ಇಷ್ಟು ಜನ ನಮ್ಮ ಫ್ರೆಂಡ್ಸ್ ಗ್ರೂಪಲ್ಲಿ ಇದ್ದಿದ್ದು. ಯಾರ ಹೆಸರಾದರೂ ಬಿಟ್ಟಿದ್ದೀನಾ? ಯಾರ ಹೆಸರು ಬಿಟ್ಟಿಲ್ಲ. ಸೊ ಒಂಥರ 2 ಇಯರ್ಸ್ MBAನ ಬ್ಯೂಟಿಫುಲ್ಲಾಗಿ ಮುಗಿಸಿದ್ದೀವಿ. ಎಲ್ಲರೂ ಕೂಡ ಸಕ್ಸಸ್ಫುಲಿ MBAನ ಕಂಪ್ಲೀಟ್ ಮಾಡಿದ್ದೀವಿ ಅಂತಲೇ ಹೇಳ್ಬೋದು. ಆ್ಯಂಡ್ ಇವತ್ತು ಒಂಥರ ನನಗಂತೂ ವೈವಾ ಇತ್ತು. ರೀಸೆಂಟಾಗಿ ವೈವಾ ನಡೀತು 2 ಡೇಸ್ ಬ್ಯಾಕು. ಅದು ಕೂಡ ವಿಡಿಯೋ ಹಾಕ್ತೀನಿ ಆದಷ್ಟು ಬೇಗ ಯೂಟ್ಯೂಬಲ್ಲಿ. ಅವತ್ತು ಅನ್ನಿಸ್ತು ಲಿಟ್ರಲಿ MBA ಮುಗ್ದಿದೆ ಅಲ್ಲ ಅಂತ ತನಕ ನನಗಂತೂ ಫೀಲ್ ಏನಾಗಿರಲಿಲ್ಲ. ಆ್ಯಂಡ್ ನಾನು ಅಷ್ಟು ಕಾಲೇಜಿಗೆ ಅಟ್ಯಾಚ್ಡ್ ಆಗಿರಲಿಲ್ಲ. ನಾನು ಫಸ್ಟೇ ಪ್ರಿಪೇರ್ ಆಗಿದ್ದೆ. ಯಾಕಂದರೆ ಶಶಿಪುರಂ ಕಾಲೇಜ್ ಮುಗ್ದಾಗ ಮುಗೀತು ಅಂತ ಲಿಟ್ರಲಿ ನನಗೆ ಫೀಲ್ ಆಯಿತು. ಇಲ್ಲಂಗೆ ಮುಗ್ದಾಗ ಅಷ್ಟು ಫೀಲ್ ಆಗಿರಲಿಲ್ಲ. ಬಟ್ ಅದೇನೋ ಗೊತ್ತಿಲ್ಲ, ವೈವಾದ ದಿವಸ ಸ್ವಲ್ಪ ಫೀಲ್ ಆಯಿತು ಅಂತಲೇ ಹೇಳ್ಬೋದು. ಆ್ಯಂಡ್ ಇವಾಗ ಎಲ್ಲರೂ ಕೂಡ ಸೈನ್ ಎಲ್ಲ ಕೂಡ ಹಾಕ್ತಿದ್ದಾರೆ. ಹಾಗೆ ನಾನು ಕೂಡ ಹಾಕ್ತಾಯಿದ್ದೀನಿ. ಆ್ಯಂಡ್ ಈ ವಿಡಿಯೋಸ್ ಎಲ್ಲ ರೆಕಾರ್ಡ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ಮುಂದೆ ಒಂದು ದಿವಸ ನಾವು ಕೂತ್ಕೊಂಡು ನೋಡಿದಾಗ ಓಕೆ ನಮ್ಮದು ಕಾಲೇಜ್ ಡೇಸ್ ಎಲ್ಲ ಹೆಂಗಿತ್ತು ಅಂತ ನಮಗೂ ಅನಿಸ್ಬೇಕಲ್ಲ. ಸೊ ಹಂಗಾಗಿ ಇವಾಗ ಏನಂತಾರೆ ರೆಕಾರ್ಡ್ ಮಾಡಿ ಎಲ್ಲ ಎಡಿಟ್ ಮಾಡಿ ಯೂಟ್ಯೂಬ್ಗೆ ಹಾಕೋಣ ಅಂತ ಹಾಕ್ತಾಯಿದ್ದೀನಿ. ಸೊ ನಾನಂತೂ ಎಲ್ಲ ಶರ್ಟ್ಸ್ ಮೇಲೆ ಆರಾಮಾಗಿ ಬರೆದೆ. ನನಗೆ ಟೈಮ್ ಬೇಕು ಅಂದಿದ್ದು ಬಂದು ಒಂದು ಮದನ್ನು, ಒಂದು ಮಹೇಶ್ವರಿ. ಲಿಟ್ರಲಿ ಏನು ಬರೆಯೋಕ್ಕೆ ತುಂಬ ಇದೆ. ಹೆಂಗೆ ವರ್ಡ್ಸಲ್ಲಿ ಪುಟ್ ಆನ್ ಮಾಡೋದು ಅಂತ ಅವ್ರು ತುಂಬ ಏನಂತಾರೆ ಟೈಮ್ ತೊಗೊಂಡು ಫಸ್ಟೇ ಕೇಳಿದೆ ಬರೀರಿ ಅಂತ, ಲಾಸ್ಟಲ್ಲಿ ಬರೆದ್ರು ಅಂತೂ ಇಂತು ಅಂತ ಅಂದ್ಕೊಂಡು. ಸೊ ಕ್ವಿಕ್ಕಾಗಿ ಚಂದ್ರಕಾಂತ್ ಅಕ್ಷತ್ ಬರ್ದಿದ್ದು ನೋಡಿದ್ರಿ, ಮದನ್ನು, ನವೀನ್ ದೇಸಾಯಿ, ಮನೋಜು, ಮಹೇಶ್ವರಿದು ಎಲ್ಲ ಕೂಡ ನೋಡಿದ್ರಿ. ಸೊ ಅದೇ ರೀತಿ ಇಲ್ಲಿ ಕೂಡ ಹೋಗ್ತಿದೆ. ಎಲ್ಲ ಫ್ರೆಂಡ್ಶಿಪ್ಗೂ ಒಂಥರ ವ್ಯಾಲ್ಯೂ ಕೊಡೋ ಅಂಥ ಫ್ರೆಂಡ್ಸ್ಗಳೇ ನನಗೆ ಇಲ್ಲಿ MBAದಲ್ಲಿ ಸಿಕ್ಕಿದ್ವು. ಮಸ್ತ್ ಮಜಾ ಮಾಡಿದ್ದೀವಿ. ಟ್ರಕ್ಕಿಂಗ್ ಒಂದು ಮಿಸ್ ಆಯಿತು. ಬಾಯ್ಸ್ ಮಾತ್ರ ಹೋಗಿದ್ರು, ನಾವು ಗರ್ಲ್ಸ್ ಹೋಗಿರಲಿಲ್ಲ. ಸೊ ದೇವಸ್ಥಾನಗಳಿಗೆ ಹೋಗಿದ್ದೀವಿ, ವಂಡರ್ಲಾ ಹೋಗಿದ್ದೀವಿ, 1 ಡೇ ಟ್ರಿಪ್ ಹತ್ರ ವಂಡರ್ಲಾ ಅಂತೆಲ್ಲ ಹೋಗಿದ್ವಿ. ಎಷ್ಟು ನಮ್ಮ ಲೆವೆಲ್ಲಿಗೆ ಈ ಒಂದು ಸ್ಟ್ರಿಕ್ಟ್ ಅಟ್ಮಾಸ್ಫಿಯರ್ ಇರೋವಂಥ ಕಾಲೇಜಲ್ಲಿ
ಎಷ್ಟು ಪುಷ್ ಮಾಡಿ ನಾವು ಎಂಜಾಯ್ ಮಾಡೋಕ್ಕಾಗುತ್ತೋ ಅಷ್ಟಂತೂ ನಾವು ಎಂಜಾಯ್ ಮಾಡಿದ್ದೀವಿ. ಟ್ರಿಪ್ ಹೋಗಿ ಬಂದ್ವಿ, 3 ಡೇಸ್ ಟ್ರಿಪ್ಪು. ಅದು ಕೂಡ ಅದ್ಭುತವಾಗಿತ್ತು, ಅದ್ಭುತವಾದ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು. 8:45ಇಂದ 4:15 ತನಕ ಇರೋ ಕಾಲೇಜ್ ಅಲ್ಲಿ ಎಷ್ಟು ಎಂಜಾಯ್ ಮಾಡೋಕ್ಕಾಗುತ್ತೆ, ಯಾಕಂದರೆ ಎಲ್ಲ ಟಕ ಅಂತ ವಾಪಸ್ ಮನೆಗೆ ಬರೋದ್ರಲ್ಲಿ ಇರ್ತೀವಿ. ಅಯ್ಯೋ 4 ಕಾಲಾಗೋದು ಮನೆಗೆ ಹೋದರೆ ಸಾಕು ಅಂತ. ಇದರಲ್ಲೂ ಕೂಡ ನಾವು ಎಂಜಾಯ್ ಮಾಡಿ ಮೂವೀಸ್ ನೋಡಿದ್ದುಂಟು, ಚಾಟ್ಸ್ಗಳು ತಿನ್ನೋಕ್ಕೆ ಹೋಗಿದ್ದುಂಟು, ಬರ್ಗರ್ ಕಿಂಗು, ಡಾಮಿನೋಸ್ ಈ ಥರ ಸುತ್ತಾಡಿದ್ದುಂಟು. ವಂಡರ್ಲಾಗೆ ಹೋಗಿ ಬಂದ್ವಿ. 3 ಡೇಸ್ ಟ್ರಿಪ್ಪು ಆಗದ್ದೇ ಇಲ್ಲ ಅಂದರು. ಹೆಂಗೋ ಅದನ್ನು ಫೈನಲಿ ಪ್ಲ್ಯಾನ್ ಮಾಡಿ ಫ್ರೆಂಡ್ಸ್ಗಳೆಲ್ಲರೂ ಕೂಡ ಸೇರ್ಕೊಂಡು ಹೋಗಿ ಬಂದ್ವಿ. ಸೊ ಅದು ಆಗಲ್ಲ ಅಂದಿದ್ದನ್ನು ವಿ ಮೇಡ್ ಇಟ್ ಆಗುತ್ತೆ ಅಂತಲೇ ಮಾಡಿದ್ವಿ. ಆ್ಯಂಡ್ ಇಟ್ ಸಕ್ಸಸ್ಫುಲಿ ಕಂಪ್ಲೀಟೆಡ್ ಅಂತಲೇ ಹೇಳ್ಬೋದು. ಆ್ಯಂಡ್ ತುಂಬ ಏನಂತಾರೆ ಅಡೆತಡೆಗಳು ಬಂತು. ಆ್ಯಸ್ ಇಟ್ ವಾಸ್ ವಿ ಟಿ ಯು ಅಲ್ಲಿ ತುಂಬ ರೂಲ್ಸ್ಗಳೆಲ್ಲ ಇತ್ತು. ಪ್ರಾಜೆಕ್ಟ್ಗಳಿಗಾಗಿರ್ಬೋದು, ಇಂಟರ್ನ್ಶಿಪ್ಸು, ಎಕ್ಸಾಮ್ಸು, ವೀಡಿಯೋ ಅಸೈನ್ಮೆಂಟಿಗೆ ವೀಡಿಯೋಸ್ ಮಾಡೋದಾಗಿರ್ಬೋದು, ಎಲ್ಲ ಹೊಸದು. ಎವ್ರಿಥಿಂಗ್ ವಾಸ್ ನ್ಯೂ ವೆನ್ ವಿ ಸ್ಟೆಪ್ಡ್ ಇನ್ ಟು ದಿಸ್ ಕಾಲೇಜ್. ಸೊ ಎಲ್ಲ ಹೊಸದರನ್ನು ಗೆದ್ದು ಇನ್ನೊಂದು ಹೊಸ ಲೈಫ್ಗೆ ಕಾಲಿಡ್ತಾ ಇದ್ದೀವಿ. ಸೊ ವಿಶ್ ಮೀ ಆಲ್ ದಿ ಬೆಸ್ಟ್ ಫಾರ್ ದಟ್ ನ್ಯೂ ಲೈಫ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇಲ್ಲಿಗೆ ಏನಂತಾರೆ ಎಜುಕೇಷನ್ ಲೈಫ್ ಅನ್ನೋದು ಮುಗಿಯುತ್ತೆ. NCR ಅಂತಾರಲ್ಲ ಆ ರೀತಿ ಒಂಥರ ಎಮೋಷ್ನಲ್ ಆಗು. ಇನ್ನೂ 1-2 ವೀಡಿಯೋಸ್ ಬರುತ್ತೆ ಕಾಲೇಜದು. ನನ್ನ ಎಕ್ಸಾಮ್ಸ್ ಎಲ್ಲ ನಡೀತಿದ್ದೆಲ್ಲ ಅದೆಲ್ಲ ವೀಡಿಯೋಸ್ ಬರುತ್ತೆ. ಬಟ್ ಈ ಸಿಗ್ನೇಚರ್ ಡೇ ಆಗಿರೋದ್ರಿಂದ ನಾನು ಇಷ್ಟೆಲ್ಲ ಹೇಳ್ತಾ ಇದ್ದೀನಿ. ಆ್ಯಂಡ್ ಎಲ್ಲರ ಫ್ಯೂಚರ್ಗೂ ಒಳ್ಳೆಯದಾಗಲಿ ಅಂತ ಹೇಳ್ಬೋದು ನಾನು ಈ ಒಂದು ವಿಡಿಯೋದಲ್ಲಿ. ಬಿಕಾಸ್ ಎಲ್ಲರೂ ಒಂದೊಂದು ಏನಂತಾರೆ ಗೋಲ್ಸ್ನ ಇಟ್ಕೊಂಡು ಅವ್ರ ಸ್ಟಡೀಸ್ನ ಮಾಡಿರ್ತಾರೆ. ಅವರು ಏನೇನು ಅಂದ್ಕೊಂಡು ಮಾಡಿದ್ದಾರೆ ಅದೆಲ್ಲ ಅವರ ಜೀವನದಲ್ಲಿ ಸಿಗಲಿ ಅಂತ ನಾನು ವಿಶ್ ಮಾಡ್ತೀನಿ ಅವ್ರಿಗೆ. ಅದೇ ರೀತಿ ನನಗೂ ಕೂಡ ಸ್ವಲ್ಪ ಕಾಲೆಲ್ಲ ಎಳೆದು ಎಲ್ಲ ಮಾಡಿ ಕೊನೆಗೂ ಥಾಟ್ಸ್ಗಳೆಲ್ಲ ಬರೆದ್ರು. ಆ್ಯಂಡ್ ನಾನು ಕೂಡ ತುಂಬ ಖುಷಿಯಿಂದನೆಲ್ಲ ಬರೆಸ್ಕೊಂಡು ಎಲ್ಲ ಓದಿದ್ದೀನಿ ಮನೆಗೆ ಬಂದಮೇಲೆ. ಅಫ್ಕೋರ್ಸ್ ಆವಾಗಂತೂ ಎಲ್ಲ ಓದೋಕ್ಕಾಗಲ್ಲ, ಬಿಕಾಸ್ ಹಿಂದೆ ಮುಂದೆ ಸೈಡಲ್ಲೆಲ್ಲ ಬರೆದಿರೋದನ್ನ ಲಿಟ್ರಲಿ ಇದನ್ನೆಲ್ಲ ಓದೋಕ್ಕಾಗಿರಲಿಲ್ಲ. ಆಮೇಲೆ ಮನೆಗೆ ಬಂದು ನೀಟಾಗಿ ಸ್ವಲ್ಪ ಎಲ್ಲ ಟೈಮ್ ತೊಗೊಂಡು ಸಮಾಧಾನವಾಗಿ ಎಲ್ಲ ಓದಿದ್ದೀನಿ. ಸೊ ಫೈನಲಿ ಈ ರೀತಿ ಕಾಣ್ತಿದೆ, ನೀವೇ ನೋಡ್ಬೋದು. ನಾನೊಂದು ಫಂಕ್ಷನ್ಗೆ ಹೋಗಬೇಕಿತ್ತು, ಸೊ ಹಂಗಾಗಿ ಕುರ್ತಿ ಹಾಕ್ಕೊಂಡು ಹೋಗಿದ್ದೆ. ಇಲ್ಲ ಅಂದಿದ್ರೆ ನಾನು ಜೀನ್ಸಲ್ಲೇ ಹೋಗ್ತಾಯಿದ್ದೆ, ಬಿಕಾಸ್ ಇದು ಜೀನ್ಸ್ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ ಅನ್ನಿಸ್ತು. ಸೊ ಬನ್ನಿ ಇವಾಗ ಕಾಲೇಜಲ್ಲೆಲ್ಲ ಕೂಡ ಮುಗಿಸ್ಕೊಂಡು ಫಂಕ್ಷನ್ಗೆ ಹೋಗ್ತಾ ಇದ್ದೀನಿ. ಮಧ್ಯದಲ್ಲಿ ನಾನು ಫಂಕ್ಷನ್ಗೆ ಹೋಗಿದ್ದೆ ಅರೌಂಡ್ 1 o'clock. ಸೊ ಸತ್ಯನಾರಾಯಣ ಸ್ವಾಮಿ ಪೂಜೆ ಆಯಿತು ನಮ್ಮ ರಿಲೇಟಿವ್ ಮನೇಲಿ. ಸೊ ಹಂಗಾಗಿ ನಿಯರ್ ಬೈ ಇದ್ದಿದ್ದರಿಂದ ನಮ್ಮಮ್ಮ ಅಪ್ಪ ಎಲ್ಲರೂ ಕೂಡ ಬಂದಿದ್ದರು. ನಾನು ಕೂಡ ಹೋಗಿ ದೇವರ ಬ್ಲೆಸ್ಸಿಂಗ್ಸ್ನೆಲ್ಲ ಕೂಡ ತಗೊಂಡು ನಮ್ಮ ಅಜ್ಜಿ ಅಕ್ಕ ತಂಗಿದಿರೆಲ್ಲ ಇದ್ದರು, ಅವ್ರನ್ನೆಲ್ಲರನ್ನೂ ಕೂಡ ಮಾತಾಡಿಸ್ಕೊಂಡು, ನಮ್ಮ ಅಜ್ಜಿ ಕಡೆ ರಿಲೇಷನ್ ಓಕೆನಾ. ಸೊ ಹಂಗೆ ಎಲ್ಲರನ್ನೂ ಕೂಡ ಮಾತಾಡಿಸ್ಕೊಂಡು ನಾನು ಸ್ವಲ್ಪ ಹೊತ್ತು ಕೂತ್ಕೊಂಡು ಅವ್ರ ಜೊತೆ ಎಲ್ಲ ಮಾತಾಡಿ, ನಮ್ಮ ಚೋಟಿ ಬಂದಿದ್ನಲ್ಲ ಚೋಟಿನೂ ಕೂಡ ಮಾತಾಡಿಸ್ಕೊಂಡು, ನನಗೆ ಇವರೇನು ಹೊಸಬ್ರಲ್ಲ ಅವಾಗ ಮನೆಯಲ್ಲೇ ಇದ್ದರು. ಸೊ ಎಲ್ಲರನ್ನೂ ಕೂಡ ಮಾತಾಡಿಸ್ಕೊಂಡು ಊಟಕ್ಕೆ ಹೋದೆ. ಊಟದಲ್ಲಿ ಒಬ್ಬಟ್ಟು, ಪಾಯಸ, ಪಲ್ಯಗಳು ಅಂತೆಲ್ಲ ಕೂಡ ಇತ್ತು. ಇವನು ಬಂದ. ಸೊ ಇವನ ಹತ್ರ ಮಾತಾಡ್ಕೊಂಡು ಊಟ ಎಲ್ಲ ಕೂಡ ಮುಗಿಸ್ದೆ. ನೆಕ್ಸ್ಟ್ ಅಲ್ಲಿಂದ ನಾನು ಹೊರಟಿದ್ದು ವಾಪಸ್ ಕಾಲೇಜ್ ಕಡೆಗೆ. ಸೊ ಇವಾಗ ಹೋಗಿ ಸತ್ಯನಾರಾಯಣ ಪೂಜೆದು ಬ್ಲೆಸ್ಸಿಂಗ್ಸ್ ತಗೊಂಡು ಪ್ರಸಾದ ಎಲ್ಲ ಕೂಡ ತಿನ್ಕೊಂಡು ಊಟ ಎಲ್ಲ ಕೂಡ ಮಾಡಿಕೊಂಡು ಇವಾಗ ವಾಪಸ್ ಕಾಲೇಜಿಗೆ ಬಂದೆ. ಕಾಲೇಜು ಕಾಲೇ ಹೊಡಿತೈತೆ. 3 o'clock ಆಗಿದೆ. ಇವಾಗ ಇನ್ನೊಂದಿಬ್ಬರು ಸಿಗ್ನೇಚರ್ ತೊಗೊಂಡು 1-2 ಫೋಟೋಸ್ ತೊಗೊಂಡು ಹೋಗೋದೆ ಮನೆಗೆ. ಬನ್ನಿ ಹೋಗೋಣ. ನಾನು ಮಿಸ್ ಮಾಡಿದ್ದು ಬಂದು HOD ಸಿಗ್ನೇಚರ್. ಆಲ್ಮೋಸ್ಟ್ ಎಲ್ಲ ಟೀಚರ್ಸ್ದು ಸಿಗ್ನೇಚರ್ ಆಗಿತ್ತು, HODದು ಒಬ್ಬರದ್ದು ಸಿಗ್ನೇಚರ್ ಆಗಿರಲಿಲ್ಲ. ಸೊ ಹಂಗಾಗಿ HOD ಸಿಗ್ನೇಚರ್ ಎಲ್ಲ ತೊಗೊಂಡು ಇದೆಲ್ಲ ಸ್ವಲ್ಪ ತಮ್ಮದೆಲ್ಲ ಸ್ವಲ್ಪ ಬ್ಯಾಲೆನ್ಸ್ ಇತ್ತಲ್ಲ ಎಲ್ಲ ಕೂಡ ಮುಗಿಸ್ದೆ. ಗ್ರೂಪ್ ಫೋಟೋದಲ್ಲಿ ನಾನಿಲ್ಲ, ಅದು ನಂಗಂತೂ ಬೇಜಾರಾಯಿತು. ಈ ಗ್ರೂಪ್ ಫೋಟೋಸ್ ತೊಗೊಂಡಿದ್ರು ಅದರಲ್ಲಿ ನಾನಿಲ್ಲ. ಬಟ್ ನಾನಂತೂ ಹೋಗೋಕ್ಕೂ ಮುಂಚೆ ಎಲ್ಲರ ಜೊತೆ ಫೋಟೋಸ್ನ ತೊಗೊಂಡಿದ್ದೆ. ಅದು ಇವಾಗ ಲಾಸ್ಟಲ್ಲಿ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ತೀನಿ. ಸೊ ಈ ರೀತಿ ಎಲ್ಲರೂ ಕಮ್ಯುನಿಕೇಷನ್ ಹಾಕಿ ಸೈನ್ ಮಾಡಿದ್ರು. ಆ್ಯಂಡ್ ನಾನು ಕೂಡ ಕಿಟ್ಟಿ ಮಾಡಿಬಿಟ್ಟು ಇವಾಗ ವಾಪಸ್ಸು ಮನೆಗೆ ಹೋಗ್ತಾಯಿದ್ದೀನಿ. ಅದಕ್ಕೂ ಮುಂಚೆ ಫೋಟೋಸ್ನ ಶೇರ್ ಮಾಡ್ತೀನಿ ನೋಡಿ. ನಾನು ತೊಗೊಂಡಂತಹ ಫೋಟೋಸಲ್ಲಿ ನನಗೆ ಯಾವ್ದು ಇಷ್ಟ ಆಯಿತು, ಎಲ್ಲರೂ ಯಾವ್ಯಾವ ಫೋಟೋದಲ್ಲಿದ್ದಾರೆ ಅದನ್ನು ನೋಡಿಕೊಂಡು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಾಯಿದ್ದೀನಿ. ಕೆಲವು ಫೋಟೋಸ್ಗಳನ್ನ ಹಾಕಿದ್ದೀನಿ, ನೋಡಿ ಎಂಜಾಯ್ ಮಾಡಿ. ಸೊ ಆಲ್ಮೋಸ್ಟ್ ಅಲ್ಲೊಂದು ಸ್ವಲ್ಪ ಜನ ಏನೆಲ್ಲ ಇದ್ರಲ್ಲ ಅವ್ರ ಜೊತೆ ಎಲ್ಲ ಕೂಡ ಸೇರಿಕೊಂಡು ಫೋಟೋಸ್ನ ತೊಗೊಂಡಿದ್ದೀನಿ. ಆ್ಯಂಡ್ ಸ್ವಲ್ಪ ಹುಡುಗಿರ ಜೊತೆ ಮಿಸ್ ಆಗಿದೆ ಅಂತಲೇ ಹೇಳ್ಬೋದು. ಬಾಯ್ಸ್ ಆಲ್ಮೋಸ್ಟ್ ಅಲ್ಲಿ ಎಲ್ಲರ ಜೊತೆ ಫೋಟೋಸ್ ತೊಗೊಂಡೆ ಗ್ರೂಪಾಗಿ ಒಂದು. ಸೊ ಇದಿಷ್ಟು ಏನಂತಾರೆ ಸಿಗ್ನೇಚರ್ ಡೇ ಕತೆ ಆಗಿತ್ತು. ಇವಾಗ ಬನ್ನಿ ಮನೆಗೆ ಹೋಗೋಣ. ಆ್ಯಂಡ್ ಈಗ ಹೊಸ್ದಾಗಿ ಮಾಡಿದ್ರು, ನಾವು ಹೋಗ್ತಾ ಇದ್ದೀವಿ ಅನ್ನೋ ಖುಷಿ ಮಾಡ್ದಂಗಿತ್ತು ಲಿಟ್ರಲಿ. ಸೊ ಅದನ್ನು ಕೂಡ ಮುಗಿಸ್ಬಿಟ್ಟು ಅಲ್ಲಿ ಫೇಸ್ ಎಲ್ಲ ರೆಕಗ್ನೈಸ್ ಮಾಡಿ ಇವಾಗ ವಾಪಸ್ ಮೆಡಿಕಲ್ ಸ್ಟೋರಿಗೆ ಹೋದೆ. ನಾರಾಯಣ ಪೂಜೆ ಮುಗಿಸ್ಕೊಂಡು ವಾಪಸ್ ಕಾಲೇಜಿಗೆ ಹೋಗಿ ವೀಡಿಯೋಸ್ ಫೋಟೋಸ್ ತೊಗೊಂಡು ನಾನು ಚಿನ್ನಿಗಿನಿ ಮಲಗಿದೋ ನೆದ್ಬಿಟ್ಟು ಒಂದು ತೊಡೆ ಮೇಲೆ ಕೂತಿದ್ದಾನೆ ನೋಡಿ. ಆಯನು ಕಂದ ಆಯನು ಕಿಸಿ ಕೊಡು ಅಮ್ಮ ಓಲಿ ಗೊಡ್ಡಿ ಆಗ್ಬಿಟ್ಟು
ಏನು ಚಿಕ್ಕಿದ್ರ ಈ ಮಾಡು ಅಮಲಿ. ಗುಡ್ ನೈಟ್ ಮಾಡೋದು ಹೆಂಗಮ್ಮ? ಅಮ್ಮ ಗುಡ್ ನೈಟ್ ನೋಡ್ಸು. ಗುಡ್ ನೈಟ್ ನೋಡ್ಸು ಮಗನೆ. ಅಮ್ಮ ಗುಡ್ ನೈಟ್ ನೋಡ್ಸಿ ಅಮಲಿ. ಅಮಲು ಬಾಣ್ಲಿ ಆಗ್ಬಿಟ್ಟ ನನ್ನ ಬಂಗಾರಿ. ಚಾಮಿಗೆ ಕೂದಲು ಕೊಟ್ಟು ಹಾಯ್ ಹಾಯ್ ಅಮಲಿ ಅಮಲಿ ಈಸ್ ಮೈ ಲವರ್ ಬಾಯ್. ಇವನು ನನಗೆ ಲವರ್ ಬಾಯ್. ಹಾಯ್ ಅನ್ನಿ. ಹಾಯ್ ಅನ್ನಿ ಪಾಪ. ಹಾಯ್ ಅನ್ನಿ ಅಮಲಿ. ಆಯ್ತಾ ನಿದ್ದೆ? ಗುಡ್ ಈವ್ನಿಂಗ್ ನಿದ್ದೆ ಆಯ್ತಾ? ಮಧ್ಯಾಹ್ನ ನಿದ್ದೆ ಆಯ್ತಾ? ಅಮ್ಮ ಚಿಕ್ಕಿಗ ಕಿಸಿ ಕೊಡು. ಅವ ಕೊಡು ಅಮ್ಮ. ಕೈ ಚಿಕ್ಕಿ ಕೈ ಕವ ಕೊಡು. ಇನ್ನೊಂದ್ಸಲಿ ಕೊಡು. ಅಯ್ಯೋ 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 ನನ್ನ ಕತ್ತವನೆ. ಇಲ್ಲ ಅವ ಕೊಟ್ಟ. ನಿಂತ್ಕೊಂಡು ಚಿಕ್ಕಿಗ ಕಿಸಿ ಕೊಡು. ನಿಂಚ 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 ನಿಂಚಬೇಕು. ಅವ ಕೊಡು ಚಿಕ್ಕಿಗೆ. ಅವ ಕೊಡು. ಅವ ಕೊಡು. ಅವ ಕೊಡು ಮಗನೇ. ಅವ ಕೊಡು ಮಗನೇ. ಹಾಯ್ చెప్పు. ವಾಚ್ ಬೇಕಂತೆ. ವಾಚ್ ಗೈಸ್ ವಾಚ್. ಕೈ ಕೊಟ್ಟೆ. ನನ್ನ ವಾಚ್ ಆಲ್ರೆಡಿ ಹೊರದೋಗೈತೆ ಕಂದ. ಹಿಂಗೆ ಕೀಳ ಎಫೆಕ್ಟ್ ಚಾಕ್ ವಾಚ್ ಸ್ಕ್ರೀನ್ ಹೊಡೆದೋಗಿದೆ. ಕಿಸಿ ಕೊಡು ಚಿಕ್ಕೀಗ. ಅಮಲಿ ಕಿಸಿ ಕೊಡು ಚಿಕ್ಕೀಗ. ಅವ ಕೊಡು. ಸೊ ಬನ್ನಿ ಇವಾಗ ಸ್ವಲ್ಪ ತಾಟಾಡ್ಸೋಣ. ಇವಾಗ ಅಲ್ಲಿ ನಮ್ಮಲ್ಲಿ ಸತ್ಯನಾರಾಯಣ ಪೂಜೆ ಎಲ್ಲ ಕೂಡ ಮುಗಿಸ್ಕೊಂಡು ಅಲ್ಲಿ ಬರ್ತಾವ್ರೆ. ಲಕ್ಷ್ಮೀ ಸಿ ಇವ ಹೆಂಗೆ ರಿಯಾಕ್ಟ್ ಮಾಡ್ತಾನೆ ಅಂತಲ್ಲ ಮಗನೆ. ಅವ್ನು ನಿದ್ದೆ ಹೋಗ್ತಾನ. ಉತ್ಸೋಗಂದ್ರಿ ಏನು ಛೋಟಿ ಸ್ಲೀಪಿಂಗ್ ಏನವ ಅವ್ನು ನಿದ್ದೆ ಹೋಗ್ತಾನ ಕಣ. ಅವನ್ನೇ ಬಿಡ್ಸೋಣ. ನಂದೇನ ಕವರು ಬಿಡಮ್ಮ. ಬಿಡು ಮಮ್ಮಿ ಎತ್ಕೊಂತಾರೆ. ಇದೆ ಅವ್ನ ನೀನೇನು ಇದ್ದೀನಿ ಇವಾಗ ಮುಗಿಸ್ಕೊಂಡು ನಾನು ವಾಪಸ್ ಅಕ್ಕ ಅಂಗಡಿಗೆಲ್ಲ ಹೋಗಿ. ಸೊ ಇವಾಗ ಇಲ್ಲಿಂದ ಮನೆಗೆ ಹೋದೆ ಗಾಡಿಯಲ್ಲಿ. ನಾನು ಎಲ್ಲರೂ ಕಾರಲ್ಲಿ ಬಂದರು. ಸೊ ಇದಿಷ್ಟು ಈ ಒಂದು ವ್ಲಾಗ್ ಆಗಿತ್ತು, ಸಿಗ್ನೇಚರ್ ವ್ಲಾಗ್. ನಿಮಗೆಲ್ಲ ಇಷ್ಟ ಆಗಿದೆ ಫ್ರೆಂಡ್ಸ್, ಫ್ಯಾಮಿಲಿ, ವೆಲ್ ವಿಶರ್ಸ್ಗೆ ಎಲ್ಲರಿಗೂ ಕೂಡ ನನ್ನ ಒಂದು ವೀಡಿಯೋನ ಶೇರ್ ಮಾಡಿ. ಏನು ಇಷ್ಟ ಆಯಿತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಆ್ಯಂಡ್ ಇನ್ನು ಯಾವ ಥರ ವೀಡಿಯೋಸ್ ಬೇಕು ಅಂತ ಕೂಡ ಹೇಳಿ. ಆ ಥರ ವೀಡಿಯೋಸ್ನ ನಾನು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನನ್ನ ಯೂಟ್ಯೂಬ್ ಚಾನಲಲ್ಲಿ ಹಾಕ್ತೀನಿ. ನಿಮ್ಮೆಲ್ಲರಿಗೂ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಸಿಗೋಣ ಮತ್ತೊಂದು ಹೊಸ ವೀಡಿಯೋದಲ್ಲಿ. ಇನ್ನೂ ಚೆನ್ನಾಗಿರೋ ವೀಡಿಯೋಸ್ ಮುಂದೆ ಬರುತ್ತೆ ಅಂತ ಹೇಳ್ತಾ ಈ ಒಂದು ವೀಡಿಯೋ ಮುಗಿಸೋಣ.